ಈ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಈಗಾಗಲೇ ಅವರು ಹೇಳಿದ್ದಾರೆ, ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತೇವೆ. ಲೀಕ್ ಮಾಡಿರ್ತಕ್ಕಂಥ ಎಂದೇ ಪ್ರಭಾವಿ ವ್ಯಕ್ತಿ ಅವರನ್ನ ಕಾನೂನು ಕುಳಿಕೆಯಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿ ಅತ್ಯಂತ ಸುವ್ಯವಸ್ಥಿತವಾಗಿ ಆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ ಕೀರ್ತಿ ಅಂತ ಬಂದ್ಬಿಟ್ರು. ಇದು ವಿರೋಧ ಪಕ್ಷಗಳಿಗೆ ಅವ್ರಿಗೆ ಇದು ಸಹಿಸಿಕೊಳ್ಳಾರ್ದಂತ ಈ ನಿಟ್ಟಿನಲ್ಲಿ ಹೋರಾಟ ಆಗಿದೆ. ಅದಕ್ಕಾಗಿ ನಾವು ಜನಾಂದೋಲನ ಮಾಡಬೇಕಾಗಿದೆ. ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ, ದೇಶಭಕ್ತ ಜನರಿಗೆ, ಈ ದೇಶದಲ್ಲಿ ವಾಸಿಸತಕ್ಕಂತ ಸುಶಿಕ್ಷಿತ ಜನಕ್ಕೆ ಇದನ್ನು ತಿಳಿಸ್ಬಿಡ್ಬೇಕಾದ್ರೆ ಇದು ಕೆಲವು ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ದೇಶಕ್ಕೆ ಕೆಟ್ಟ ಹೆಸರು ತರಬೇಕು, ಮೋದಿ ಕೆಟ್ಟ ಹೆಸರು ತರಬೇಕು, ಈ ಸರ್ಕಾರ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಒಕ್ಕೂರ್ಲಿಂದ ಖಂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮಾಡತಕ್ಕಂತ ಕೆಲಸವನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಈಗ ಇನ್ನೊಂದು ಹೇಳ್ತೀನಿ, ಕೆಪಿಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಳಗೆ ನಿಮ್ಗೆಲ್ಲ ಗೊತ್ತಿದೆ, ಮಿತಿ ಮೀರಿದ ಭ್ರಷ್ಟಾಚಾರ ಆದ್ರೆ ತುಟಿ ಬಿಸ್ತಾ ಇಲ್ಲ. ಅದರ ಅಧ್ಯಕ್ಷರನ್ನೇ ಸ್ವತಃ ಅಪರಾಧದಲ್ಲಿ ಇವತ್ತು ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಅದರ ಬಗ್ಗೆ ತುಟಿ ಬಿಚ್ಚದಂತ ಕಾಂಗ್ರೆಸ್ಸಿನ ಕೆಲವು ನಾಯಕರು ದೆಹಲಿಗೆ ಹೋಗಿ ಪ್ರತಿಭಟಿಸ್ತಾರಂತ. ಅದು ಪ್ರತಿಭಟನೆಗೆ ಹೋಗಿದ್ದಲ್ಲ, ತಮ್ಮ ಮಂತ್ರಿ ಸ್ಥಾನ ಬೇಕಂತಲ್ಲಿ ಹೋಗಿ ಇನ್ನು ಅವ್ರು ನಮಗೆ ಬೇಜಾರಾಗ್ತಾರಂತ ಮನೆಯಲ್ಲಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಇದು ನಡಿಬೇಕು ಅಂತ ಹೇಳಿ ಮಾಡಿ ಮತ್ತೊಮ್ಮೆ ನೀವೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವ ಮೂಲಕ ಸುಭದ್ರ ಮೋದಿಯವರ ಮೇಲೆ ವಿಶ್ವಾಸ ಇಡೋಣ. ಅವರು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ನೂರಾರು ಸಂಖ್ಯೆಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದಾರೆ. ಅದ್ರ 2 ಪಟ್ಟು ಕಾಲೇಜುಗಳನ್ನು ಹೆಚ್ಚಿದ್ದಾರೆ. ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯವಾಗಿ ನಮ್ಮ ವಿದ್ಯಾರ್ಥಿಗಳು ಇಂಥ ಯಾವುದೇ ಉಚಿತಕ್ಕೆ ಒಳಗಾದರೆ, ಯಾವುದೇ ಒಂದು ದೇಶ ವಿರೋಧಿ ಕಾರ್ಯದಲ್ಲಿ ಭಾಗವಹಿಸಿದ್ರೆ ನಿಮ್ಮೆಲ್ಲ ದೇಶಭಕ್ತರನ್ನ ನೀವು ಒಗ್ಗಟ್ಟಲ್ಲಿ ತೋರಿಸಿ ಈ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಮೋದಿಯಂತ ಮಹಾಘೋಷಣೆ ಜೈ ಹಿಂದ್ ಜೈ ಕರ್ನಾಟಕ. ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರಗಳು ವಿದ್ಯಾರ್ಥಿಗಳು ಯಾವ ರೀತಿ ಮನಸ್ಥಿತಿಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈಗ ಇವರು ಬಿಜೆಪಿ ಪಕ್ಷದಲ್ಲಿದ್ದಾರೆ, ಅದು ವಿದ್ಯಾರ್ಥಿಗಳ ಮೆಂಟಾಲಿಟಿ ಯಾವ ರೀತಿ ತಂದಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳ ದೇಶದ್ರೋಹಿ ಘೋಷಣೆಗಳನ್ನ ಮಾಡ್ತಕ್ಕಂಥ ಘೋಷಣೆ ಹೋಗ್ತಾ ಇರೋದಾಗ್ಲಿ, ಭಾರತ ಮಾತೆ ನಾವು ಯಾರನ್ನ ಭಾರತ ಮಾತೆ ಅಂತ ಕರಿತೀವಿ, ಭಾರತ ಮಾತೆ ಅಂತಂದಿದ್ರೆ ಭಾರತದ ತಂದೆ ಯಾರು ಅಂತ ಕೇಳ್ತಾ ಇರುವಂತ ಮಾತುಗಳಾಗ್ಲಿ, ಈ ರೀತಿ ಭಾರತ ಬರ್ತದೆ ಅಂದ್ರೆ ಅವ್ರು ಯಾರು ಸ್ಟೂಡೆಂಟ್ಗಳಲ್ಲ, ಅವ್ರು ಯಾರಂದ್ರೆ ಪೇಡ್ ಟೆರರಿಸ್ಟ್ಗಳು. ಈ ಸ್ಟೇಟ್ ಅಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಪಂಡಿತ್ ತಗೊಂಡು ಇಲ್ಲಿರುವಂತ ನಾಗರಿಕರ ಮೇಲೆ ಮತ್ತು ದೇಶಕಾಯಿ ಸೈನಿಕರ ಮೇಲೆ, ಪೊಲೀಸರ ಮೇಲೆ ಕಲ್ಗಳನ್ನ ನೋಡ್ತಾ ಇದ್ದಾರೆ. ನಿಮಗೆ ನೋಡಿದ್ರೆ ಇವ್ರು ಯಾರು ಸ್ಟೂಡೆಂಟ್ ತಗೋತಾರ, ನಿಮ್ಗೆ ಇವ್ರು ಯಾರು ಸ್ಟೂಡೆಂಟ್ಗಳಲ್ಲ, ಇವರೆಲ್ಲ ಕಮಿಟ್ಮೆಂಟ್ ತಗೊಂಡು ಪೇಮೆಂಟ್ ಬಂದಲ್ಲಿ ಹೋರಾಟ ಮಾಡ್ತಾ ಹೋಗ್ತಾರೆ. ಹಾವೇರಿಯಲ್ಲಿ ಭಾರತ ದೇಶದ ದೆಹಲಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಏನು ಕಾಕ್ರೋಚ್ ಪಾರ್ಟಿ ಅನ್ನುವಂಥ ಹೆಸರಿನಲ್ಲಿ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಹೆಸರಿನಲ್ಲಿ ಕಾಂಗ್ರೆಸ್ನವರು ಇರ್ಬೋದು, DMK ಅವರು ಇರ್ಬೋದು, TMC ಅವರು ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, ಅವ್ರು ಯಾರಿಗೂ ಕೂಡ ಇವತ್ತು ಅವರ ಪಕ್ಷದ ಹೆಸರಿನಲ್ಲಿ ಮೋದಿಯವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಇವತ್ತು ದುಷ್ಟ ಶಕ್ತಿಗಳನ್ನ ಎತ್ತಿ ಕಟ್ಟಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಹೆಸರನ್ನ ಇಟ್ಟು ಅದರ ನೆರಳಲ್ಲಿ ಇವರೆಲ್ಲ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಮತ್ತು ಭಾರತ ದೇಶದ ಮರ್ಯಾದೆಯನ್ನ ಹರಾಜು ಹಾಕುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಇದು ಏನಂತ ಹೇಳಿದ್ರೆ, ಇವರಿಗೆ ತಾಕತ್ತಿದ್ರೆ, ರಾಹುಲ್ ಗಾಂಧಿಗೆ ತಾಕತ್ತಿದ್ದಿದ್ರೆ ನೀವು ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಅಂತ ಮಾಡ್ಕೊಳ್ಳಿ, ಮಮತಾ ಬ್ಯಾನರ್ಜಿಗೆ ತಾಕತ್ತಿದ್ರೆ ಕಾಕ್ರೋಚ್ TMC ಅಂತ ಮಾಡ್ಕೊಳ್ಳಿ, ಅಖಿಲೇಶ್ ಯಾದವ್ಗೆ ತಾಕತ್ತಿದ್ರೆ ಕಾಕ್ರೋಚ್ ಸಮಾಜವಾದಿ ಪಾರ್ಟಿ ಮಾಡ್ಕೊಳ್ಳಿ, ಅರವಿಂದ್ ಕೇಜ್ರಿವಾಲ್ಗೆ ತಾಕತ್ತಿದ್ರೆ ಕಾಕ್ರೋಚ್ ಆಮ್ ಆದ್ಮಿ ಪಾರ್ಟಿ ಮಾಡ್ಕೊಳ್ಳಿ, ಸ್ಟಾಲಿನ್ಗೆ ತಾಕತ್ತಿದ್ರೆ
ಕಾಕ್ರೋಚ್ ಡಿಎಂಕೆ ಅಂತ ಮಾಡ್ಕೊಂಡು ನೀವು ಹೋರಾಟ ಮಾಡಬೇಕೇ ಹೊರತು ಯಾವುದೋ ಒಂದು ಅನಾಮಧೇಯ ಭಯೋತ್ಪಾದಕರು ಸಪೋರ್ಟ್ ಮಾಡುವಂತ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಹೆಸರು ಇಟ್ಕೊಂಡು ದೇಶದ್ರೋಹಿಗಳ ಜೊತೆಗೆ ಸೇರಿ ಇವತ್ತು ಭಾರತದ ಮರ್ಯಾದೆಯನ್ನ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವರ್ಚಸ್ಸನ್ನ ಕುಂದಿಸಬೇಕು ಅನ್ನೋಂಥ ಕೆಟ್ಟ ದೃಷ್ಟಿಯಿಂದ ಇವತ್ತು ಏನು ಜಿರಳೆಗಳ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ, ಇದು ಹೇಯ ಮತ್ತು ಖಂಡನೀಯ. ಇದು ದೇಶದಲ್ಲಿ ಪ್ರಪ್ರಥಮ ಅಲ್ಲ. ರಾಹುಲ್ ಗಾಂಧಿ ದ್ವಂದ್ವ ನಿಧಿ ಏಕೆ? ಇವತ್ತು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ತೆಲಂಗಾಣ, ತಮಿಳುನಾಡು, ಪಶ್ಚಿಮ ಬಂಗಾಳ, ಪಂಜಾಬ್, ಕೇರಳ, ಕರ್ನಾಟಕಗಳಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಕಡೆ ಸೋರಿಕೆ ಆಗಿದ್ದಾವೆ. ಅಲ್ಲೇನು ರಾಜೀನಾಮೆ ಕೊಟ್ಟಿದ್ದಾರೆ ನೀವು? ಇವತ್ತು ಕರ್ನಾಟಕದಲ್ಲಿ ಲೋಕಸೇವಾ ಆಯೋಗದಲ್ಲಿ ನಡಿಬಾರದಂತ ಕರ್ಮಕಾಂಡ ನಡೀತಾ ಇದೆ. ಅದರ ಬಗ್ಗೆ ಯಾವುದೇ ಒಂದು ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಇಷ್ಟು ರಾಜ್ಯಗಳಲ್ಲಿ ಆಗಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಭಾರತ ದೇಶದ ಪ್ರಧಾನಮಂತ್ರಿಯವರ ಮೇಲೆ ಇವರು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ನೇರವಾಗಿ ಅವರ ಪಕ್ಷದ ಹೆಸರು ಹೇಳ್ಕೊಂಡು ಅವ್ರನ್ನ ಎದುರಿಸಲಿಕ್ಕೆ ತಾಕತ್ತಿಲ್ಲ, ಶಕ್ತಿ ಇಲ್ಲ. ಹಾಗಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಹೆಸರಿನಲ್ಲಿ ಪ್ರಧಾನಮಂತ್ರಿಯವರ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಅದು ಪ್ರಧಾನಮಂತ್ರಿಯವರ ಮುಖಕ್ಕೆ ಮಸಿ ಆಗೋದಿಲ್ಲ, ಆ ಮಸಿ ನಿಮ್ಮ ಕೈಯಲ್ಲೇ ಉಳಿತದೆ. ಜನ ನಿಮಗೆ ಛೀತು ಅಂತ ಉಗಿಯಂತ ಕಾಲ ಬರ್ತದೆ. ಇವತ್ತು ಯುವಕರನ್ನ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಭಯೋತ್ಪಾದಕರನ್ನ ತಂದು ವಿದ್ಯಾರ್ಥಿಗಳು ಅಂತೇಳಿ ಅವ್ರ ಮೇಲೆ ಅವರಿಗೆ ಪಟ್ಟ ಕಟ್ಟಿ ವಿದ್ಯಾರ್ಥಿಗಳು ಅಲ್ಲದವರನ್ನ ಉಪಯೋಗಿಸ್ಕೊಂಡು ವಿದ್ಯಾರ್ಥಿಗಳು ಅಂತೇಳಿ ಸುಳ್ಳು ಹೇಳ್ತಾ ಇದ್ದೀರಿ. ಇದು ಜಗತ್ತಿಗೆ ಗೊತ್ತಿದೆ, ಸತ್ಯ ಗೊತ್ತಿದೆ. ಇವತ್ತು ಯೂತ್ ಫಾರ್ ನೇಷನ್ ಅನ್ನುವಂಥ ಒಂದು ಸಂಘಟನೆ ಇವತ್ತು ನಮ್ಮ ಹಾವೇರಿಯಲ್ಲಿ ಅವರ ನೇತೃತ್ವದಲ್ಲಿ ಇದಕ್ಕೆ ನಾವು ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ಮೋದಿ ಅವರು ಹೇಳಿದ್ದಾರೆ ಈಗ ಮೋದಿ ಅವರು ಹೇಳಿಬಿಟ್ಟಿದ್ದಾರೆ, ನಾವು ಯುವಕರ ಪರವಾಗಿದ್ದೀವಿ, ಯುವಕರ ಭವಿಷ್ಯ ಹಾಳಾಗಲಿಕ್ಕೆ ಬಿಡೋದಿಲ್ಲ. ಯಾರು ಈ ನೀಟ್ ಪತ್ರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ, ಎಲ್ಲರನ್ನೂ ಜೈಲಿಗೆ ಕಳಿಸಿದ್ದೀವಿ, ಪರೀಕ್ಷೆಯನ್ನ ಮಾಡಿಕೊಟ್ಟಿದ್ದೇವೆ. ಅದು ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ. ಇವರಿಗೆ ಅವರ ಸಮಜಾಯಿಷಿ ಅವ್ರ ಉತ್ತರ ಬೇಕಾಗಿಲ್ಲ. ಅವ್ರ ಮುಖಕ್ಕೆ ಮಸಿ ಬೆಳಿಬೇಕು, ಅವ್ರ ಘನತೆಯನ್ನು ಗೌರವ ಚ್ಯುತಿ ತರಬೇಕು ಅನ್ನೋಂಥ ಕೆಟ್ಟ ದೃಷ್ಟಿ ಇದೆ ಹೊರತು ಇವ್ರಿಗೆ ಯಾವುದೋ ದೇಶದ ಬಗ್ಗೆ ಪ್ರೀತಿ ಇಲ್ಲ, ದೇಶಭಕ್ತಿ ಇಲ್ಲ. ದೇಶದ್ರೋಹಿಗಳ ಜೊತೆಗೆ ಸೇರಿಕೊಂಡು ಇವರು ಇವತ್ತು ಆಟ ಆಡಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇದನ್ನು ಜನ ಸಹಿಸೋದಿಲ್ಲ. ಹೇಳಿದಲ್ರಿ, ರಾಹುಲ್ ಗಾಂಧಿನೇ ಭಾಗಿಯಾದ ಮೇಲೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಈ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಲೋಕಸಭೆ ಆಗೋದಲ್ಲಿ ಇಷ್ಟೆಲ್ಲ ನಡೆದಿದೆ. ಇವರು ಮೊನ್ನೆ ಡೆಲ್ಲಿಗೆ ಹೋಗಿದ್ದಾರೆ, ಡೆಲ್ಲಿಗೆ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಸ್ವಂತ ಖರ್ಚಲ್ಲಿ ಹೋಗಿಲ್ಲ, ಅದು ಸರ್ಕಾರದ ಖರ್ಚಲ್ಲಿ ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಸ್ಟ್ರೈಕ್ ಮಾಡಕ್ಕೆ ಹೋಗ್ತಾರಲ್ಲ. ಕರ್ನಾಟಕ ಹಣ ದುಂದು ವೆಚ್ಚ ಆಗಿದೆ. ಇವತ್ತು ಕರ್ನಾಟಕದ ಲೋಕಸೇವಾ ಆಯೋಗದ ಕರ್ಮಕಾಂಡವನ್ನು ತೊಳೆಯೋದು, ಅದಕ್ಕೆ ಇವ್ರು ರಾಜೀನಾಮೆ ಕೊಡಬೇಕಲ್ಲ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಬೇಕಾಗ್ತದೆ. ಅದನ್ನು ಅವ್ರು ಮಾಡಲಿ. ಹಾಗಾದ್ರೆ ಅವ್ರು ಎಲ್ಲರಿಗೂ ಏನು ಮಾರ್ಗದರ್ಶನ ಕೊಡಲಿ. ಅವ್ರು ರಾಜೀನಾಮೆ ಕೊಡೋದ್ರ ಮೂಲಕ ನಾನು ಇಷ್ಟು ಸತ್ಯ ಹರಿಶ್ಚಂದ್ರ ಇದ್ದೇನೆ, ಅವಾಗ ಜನ ಒಪ್ತಾರೆ. ಇವತ್ತು ಒಂದೊಂದು ಯಾವುದೋ ಇವರು ವೆಟರ್ನರಿ ಹಾಸ್ಪಿಟಲ್ ವೆಟರ್ನರಿ ಡಾಕ್ಟರ್ ಹುದ್ದೆಗೆ 80 ಲಕ್ಷ ಫಿಕ್ಸ್ ಮಾಡಿದ್ದಾರೆ. 80 ಲಕ್ಷ ಫಿಕ್ಸ್ ಇವತ್ತು ಪೇಪರ್ನಲ್ಲಿ ಬಂದಿದೆ. ಈ ರೀತಿ ಕರ್ಮಕಾಂಡ ಭ್ರಷ್ಟಾಚಾರ ನಡೆಯುವಂತ ಮುಖ್ಯಮಂತ್ರಿ ಇವತ್ತು ದೇಶದ ಪ್ರಧಾನಿ ಮಂತ್ರಿಗಳ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆ ದೇಶದ ಒಬ್ಬ ಪಪ್ಪು ಅಂತ ಏನು ಕರೀತಾರಲ್ಲ ರಾಹುಲ್ ಗಾಂಧಿ ಅವ್ರ ಮನೆ ಮುಂದೆ ಮಾಡಕ್ಕೆ ಹೋಗ್ತಾರೆ. ಇವತ್ತು ಅಂಜೆ ಅಂತೇಳಿ ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರ ಹೆಂಡತಿ ಹೇಳಿದ್ದಾರೆ, ಇದು ರಾಹುಲ್ ಗಾಂಧಿ ಮಾಡೋ ತಪ್ಪು, ಇದು ರಾಹುಲ್ ಗಾಂಧಿ ಮಾಡೋ ತಪ್ಪು ಅಂತಾನೆ ಅವ್ರು ಹೇಳಿದ್ದಾರೆ. ಈ ಧರಣಿಯನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತಾನೂ ಕೂಡ ಹೇಳಿದ್ದಾರೆ.